ಇವತ್ತು KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅವರ ಸ್ವಕ್ಷೇತ್ರ ಮಧುಗಿರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಬಂದ್ಗೆ ಕರೆಯನ್ನ ನೀಡಿದ್ರು. ಇಲ್ಲಿ ಕೆಲವೊಂದಷ್ಟು ಜನ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರೆ, ಮತ್ತೊಂದಷ್ಟು ಜನ ಪ್ರತಿಭಟನೆಯ ಮೂಲಕ ಏನು ಮೆರವಣಿಗೆ ಸಾಗ್ತಾ ಇತ್ತು ಆ ವೇಳೆ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಈಗ ಬೆಂಬಲವನ್ನ ಸೂಚಿಸಿರುವಂತದ್ದು. ಸಚಿವ ಸಂಪುಟದಿಂದ ಏನು ರಾಜಣ್ಣ ಅವರನ್ನ ಕೈ ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಅದಾಗಬಾರ್ದು, ಸಿದ್ದರಾಮಯ್ಯ ಪರವಾಗಿದ್ದಂತವರು ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಈ ಒಂದು ಬಂಧನ ಆಚರಣೆ ಮಾಡಿರುವಂತದ್ದು. ಸದ್ಯ ನಾನೀಗ ಮಧುಗಿರಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇದ್ದೀನಿ. ಈ ಒಂದು ಸರ್ಕಲ್ ವರೆಗೂ ಕೂಡ ಅಂದ್ರೆ ಏನು ಡೂಮ್ಲೈಟ್ ಸರ್ಕಲ್ ನಿಂದ ಆರಂಭವಾದಂತಹ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕೊನೆಗೆ ಅಂಬೇಡ್ಕರ್ ಸರ್ಕಲ್ ವರೆಗೂ ಆಗಮಿಸಿ ಇಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿರುವಂತದ್ದು. ಇದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಏನು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಕೂಡ ಮಾಡಲಾಗಿತ್ತು. ಈ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಕೆಲವೊಂದಷ್ಟು ಅಭಿಮಾನಿಗಳು ಏನು ಆಕ್ರೋಶ ಭರಿತರಾಗಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಕೊಂಡ್ರು. ಎರಡು ಕಡೆಗಳಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರೆ, ಮತ್ತೊಂದು ಕಡೆ ವಿಷವನ್ನ ತೆಗೆದುಕೊಳ್ಳುವ ಮೂಲಕ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಅಭಿಮಾನಿಗಳು ಆಕ್ರೋಶ ಕೂಡ ಭುಗಿಲೆದ್ದಿತ್ತು. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಪ್ರಭಾವಿ ಸಚಿವರಾಗಿದ್ದಂತಹ ರಾಜಣ್ಣ ಅವರನ್ನ ಸಂಪುಟದಿಂದ ಕೈಬಿಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ಮಧುಗಿರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿ ಈಗ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಕೈಬಿಟ್ಟಿರುವಂತದ್ದು. ನಾಳೆ ತುಮಕೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತೀರ್ಮಾನವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಮಧು ಇಂಗ್ಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು. ಮಾಜಿ ಸದಸ್ಯ JD ವೆಂಕಟೇಶ್ ಅಂತ. ಬಂಧುಗಳೇ, ನಿನ್ನೆ ನಡೆದಂತ ಒಂದು ಅನಿರೀಕ್ಷಿತ ಘಟನೆ ವಿಧಾನಸಭೆಯಲ್ಲಿ ಒಂದು ಅಧಿವೇಶನ ನಡೀತಾ ಇರ್ತದೆ. ಅಧಿವೇಶನ ನಡೆದ ಒಂದು ಸಂದರ್ಭದಲ್ಲಿ ಅವರು ಒಂದು ರಾಜೀನಾಮೆ ಕೊಡ್ಬೇಕಂತ ಹೇಳಿದಾಗ ನಿಜವಾಗ್ಲೂ ಕೂಡ ಅವರು ಒಂದು ಹೈಕಮಾಂಡ್ ಅವರು ಒಂದು ಆ ಮಟ್ಟಿಗೆ ಅವರ ಏನು ಅಪರಾಧಗಳಿಲ್ಲ, ಪ್ರಕರಣಗಳಿಲ್ಲ, ಒಬ್ಬ ಮೇಲು ರಾಜಕಾರಣಿ, ಒಬ್ಬ ಈ ರಾಜ್ಯದಲ್ಲಿ ಏನಾದ್ರೂ ಸಹಕಾರಿ ಕ್ಷೇತ್ರದಲ್ಲಿ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಕೊಡುಗೆ ಅಂತ ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ಅವ್ರಿಗೆ ಯಾವುದೇ ಒಂದು ತರ ಪ್ರಕರಣ ಇಲ್ಲ, ಆದ್ರೂ ಕೂಡ ಕಪ್ಪು ಚುಕ್ಕೆ ಇಲ್ಲ, ಆದ್ರೂ ಕೂಡ ಅವ್ರನ್ನ ಏಕಾಏಕಿ ಸಚಿವ ಸಂಪುಟದಿಂದ ಯಾವುದೇ ವರ್ಷ ನೋಟಿಸ್ ಕೊಡದಂತಾನೆ ಅವ್ರನ್ನ ತೆಗೆದಿದ್ದಾರೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನಿನಲ್ಲಿ ನಂಬಿಕೆ ಇಲ್ಲ. ಯಾಕೆಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1952ರಲ್ಲಿ ಏನು ಅನಿರೀಕ್ಷಿತವಾದ ನಡೆದಂತ ಘಟನೆ, ಅವತ್ತು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇದೇ ಏನು ಜನ ಈಗ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ಅವರು ಸೋಲಿಸಿದ್ರು. ಅಂತ ಒಂದು ಧೀಮಂತ ನಾಯಕನನ್ನ ಇವತ್ತು ನಮ್ಮ ರಾಜಣ್ಣ ಸಾಹೇಬ್ರು ಯಾವುದೇ ವಿನಾಕಾರಣ ಕೊಟ್ಟು ಕೆಲವು ರಾಜಕಾರಣಿ ಪಿತೂರಿಗಳನ್ನು ಮಾಡಿ ಇವತ್ತು ಅವ್ರನ್ನ ಉದ್ದೇಶಪೂರ್ವಕವಾಗಿ ಏನಾದ್ರೂ ಮಾಡಿ ಇವ್ರನ್ನ ತೆಗಿಬೇಕು. ಏನು ಮೊನ್ನೆ ತುಮಕೂರಿನಲ್ಲಿ 75ನೇ ವಾರ್ಷಿಕೋತ್ಸವ ನಡೆದಂತ ಸಂದರ್ಭದಲ್ಲಿ ಆ ಒಂದು ಇಡೀ ಜಿಲ್ಲೆ, ಇಡೀ ರಾಜ್ಯ ಒಂದು ಕಂಡಂತ ಒಬ್ಬ ಧೀಮಂತ ನಾಯಕನ ಒಬ್ಬ ಇದು ಕೊಡುಗೆಯನ್ನ ನೋಡಿದಾಗ ಸಹಿಸದೆ ತಮ್ಮದೇ ಆದ ಒಂದು ಪಕ್ಷದವರು ಇದ್ಕೊಂಡು ಪಿತೂರಿ ಮಾಡಿ ಅವ್ರನ್ನ ಸೋಲಿಸಿದರೆ ಇದು ಹೇಯ ಖಂಡನೀಯ. ಇವತ್ತು ಅನಿರೀಕ್ಷಿತವಾಗಿ ಇವತ್ತು ನಾವು ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರೆಲ್ಲ ಬಂದು ಇವತ್ತು ಇಡೀ ಮಧುಗಿರಿ ತಾಲೂಕಿನಲ್ಲಿ ಬಂದ್ ಮಾಡ್ಬೇಕಂತ ಕೇಳ್ಕೊಂಡಾಗ ಎಲ್ಲರೂ ಕೂಡ ಈ ಒಂದು ಬಂದಲ್ಲಿ ಭಾಗಿಯಾಗಿ ಅವರು ಸಹಕರಿಸಿದ್ದಾರೆ. ಆದ್ರೆ ಒಬ್ಬ ಕಾರ್ಯಕರ್ತ ಅನಿರೀಕ್ಷಿತವಾಗಿ ಅವರ ಅಭಿಮಾನಿ ಏನು ವಿಷ ಸೇವಿಸಿ ಇವತ್ತು ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ತಾವು ಅವ್ರಿಗೆ ನೀವು ಏನ್ ರಕ್ಷಣೆ ಕೊಡ್ಬೇಕು, ಯಾಕೆ ಈ ತರ ಆಯ್ತದೆ? ಆದ್ರಿಂದ ಬಂಧುಗಳು ಇವತ್ತು ಏನವ್ರ ಬಂಡೆ ಕತ್ತಿದ್ರ, ಅವರು ಬ್ಲೂ ಫಿಲಮ್ ಏನನ್ನ ಮಾಡಿ ಅವ್ರನ್ನ ಸಿಗಾಕೊಂಡಿದ್ರ, ಇಲ್ಲಾಂದ್ರೆ ಇನ್ನೇನು ಯಾವ್ದನ್ನ ಕೆಟ್ಟ ಕೆಲಸ ಮಾಡಿದ್ರ ರಾಜಣ್ಣ ಸಾಹೇಬ್ರು? ಯಾವುದೂ ಮಾಡಿರ್ಲಿಲ್ಲ. ಒಬ್ಬ ರಾಜೇಂದ್ರ ಇರ್ಬೋದು, ರಾಜಣ್ಣ ಸಾಹೇಬ್ರು ಇರ್ಬೋದು, ಬಡವರ ಹೇಳಿಗಾಗ ಇವತ್ತು ಏನಾದ್ರೂ ದುಡ್ದಿದ್ದಾರೆ ಅಂದ್ರೆ ಅವರು KN ರಾಜಣ್ಣ ಸಾಹೇಬ್ರು. ಅದಕ್ಕೆ ಅವರು ಈ ಒಂದು ಏನು ರಾಜೀನಾಮೆ ಪಡೆದಿದ್ದಾರೆ, ಅವರು ಈ ಕೂಡಲೇ ಸರ್ಕಾರಕ್ಕೆ ನಾವು ಎಚ್ಚರಿಸ್ತೀವಿ. ಇಲ್ಲ ಅಂತಂದ್ರೆ ಇಡೀ ನಮ್ಮ ಒಂದು ಇದರಲ್ಲಿ ಜಿಲ್ಲೆಯಲ್ಲಿ ಏನು ಗೆದ್ದಿದ್ದಾರೆ ಆ ಒಂದು ಸೀಟುಗಳು ಕೂಡ ಬರುವಂತ ನಿರೀಕ್ಷೆ ಇರೋದಿಲ್ಲ, ಜೀರೋ. ನಾನು ಈ ಮೂಲಕ ಹೈಕಮಾಂಡ್ಗೆ ಮನವಿ ಮಾಡಿ, ರಾಜಣ್ಣ ಅವರೇ ಒಂದ್ ಕಡೆ ನಿನ್ನೆ ಹೇಳ್ತಾರೆ ಎಲ್ಲಾ ಮುಗಿದಾದ್ಮೇಲೆ ಇದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ, ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂದ್ರೆ ಏನ್ ಷಡ್ಯಂತ್ರ ಇರ್ಬೋದು ಅಂತ. ಹೌದು, ನಾನು ಅದನ್ನೇ ಹೇಳ್ತೀನಿ, ತಮ್ಗೆ ಕೇಳಲಿಕ್ಕೆ ಬಯಸ್ತೀನಿ. ಏನ್ ಷಡ್ಯಂತ್ರ ಅಂತಂದ್ರೆ ಇವತ್ತು ಏನ್ ರಾಜಣ್ಣ ಸಾಹೇಬ್ರು ನೇರ ನುಡಿ ಏನೇ ಇದ್ರು ತಮ್ಮ ಏನ್ ಮಾಧ್ಯಮಗಳು ತಾವು ನಿಜವಾಗ್ಲೂ ತಮ್ಮನ್ನ ಏನ್ ಮಾಧ್ಯಮಗಳು ಬೆಳಕು ಚೆಲ್ತಿದ್ದೀರಾ, ನಿಜವಾಗ್ಲೂ ಕೂಡ ತಮಗೆ ಪ್ರಶಂಸೆ ಮಾಡಬೇಕು. ಏನು ಇಲ್ದೇನೆ ಕೂಡ ಕೊಡುಗೆ ಅಂತ ಕೊಡುವಂತ ಒಂದು ಮಾಧ್ಯಮ, ಸುದ್ದಿ ಮಾಧ್ಯಮ ಇರ್ಬೋದು, ಟಿವಿ ಮಾಧ್ಯಮ, ಮೀಡಿಯಾ ಇರ್ಬೋದು, ತಾವು ಈ ಬೆಳಕನ್ನು ಚೆಲ್ಲಿದ್ದೀರಾ.
ಏನ್ ಮಾತಾಡಿದಾರೆ ಅದರಲ್ಲಿ ನಮ್ಮ ರಾಜಣ್ಣ ಸಾಹೇಬ್ರು? ಅದರಲ್ಲಿ ಏನೂ ಮಾತಾಡಿಲ್ಲ. ಏನು ಅವರು ಏನ್ ಬಂದೋದ್ರು ಮತಗಾಳತನ ಆಗಿದೆ ಅದ್ರ ವಿಚಾರವಾಗಿ ನಾವು ನಮ್ಮವರೇ ಸತ್ಯ ಹೇಳಿದ್ರು, ಖಂಡಿತ ಸತ್ಯ ಹೇಳಿದ್ರು. ನಾವು ನಮ್ಮವರೇ ಇದ್ದ ಒಂದು ಸಂದರ್ಭದಲ್ಲಿ ಆ ಒಂದು ಘಟನೆ ಅನಿರೀಕ್ಷಿತವಾಗಿ ನಡೆಯಿತು. ಅದನ್ನ ಇವರು ಹೈಕಮಾಂಡ್ ಆದವರು ದೊಡ್ಡವರಾದವರು ಅವರು ಒಂದು ಪರಿಶೀಲನೆ ಮಾಡಿ ಅವ್ರಿಗೊಂದು ನೋಟಿಸ್ ಕೊಡ್ಬೋದಾಗಿತ್ತು. ಇಲ್ಲ ಈ ತರ ಮಾಡಬಾರ್ದು ಅಂತ ಹೇಳ್ಬೋದಾಗಿತ್ತು. ಒಬ್ಬ ದಲಿತ ನಾಯಕ, ಧೀಮಂತ ದಲಿತ ನಾಯಕ ಈ ತರ ಮಾಡಿದಾಗ ನಿಜವಾಗ್ಲೂ ಕೂಡ ಒಂದು ದಲಿತರನ್ನು ಕುಗ್ಸೋಂತ ಕೆಲಸ ಆಗಿದೆ, ಟಾರ್ಗೆಟ್ ಮಾಡುವಂತ ಕೆಲಸ ಆಗಿದೆ. ಆದ್ರಿಂದ ದಯಮಾಡಿ ತಮಗೆ ಮನವಿ ಮಾಡ್ತೀನಿ, ಇಲ್ಲ ಅಂತಂದ್ರೆ ನಾಳೆನು ಕೂಡ ಇದೇ ಒಂದು ತರ ಪ್ರೊಟೆಸ್ಟ್ ಅನ್ನು ತುಮಕೂರು ಜಿಲ್ಲೆಯಲ್ಲಿ, ಇಡೀ ತುಮಕೂರು ಜಿಲ್ಲೆ ಸೇರ್ಕೊಂಡು ಮಾಡ್ತೀವಿ. ಅದಕ್ಕೂ ತಾವು ಬಗ್ಲಿಲ್ಲ, ಅದಕ್ಕೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ರಾಜ್ಯದ ವಿಧಾನಸೌಧದಲ್ಲಿ ಮುತ್ತಿಗೆ ಹಾಕುವಂತ ಕೆಲಸ ನಾವು ಖಂಡಿತ ಮಾಡೇ ಮಾಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮತ್ತೆ ಸಚಿವ ಸ್ಥಾನ ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ನಾವು ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧ ಆಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರ್, ಇಡೀ ನಾನು ಸನ್ಮಾನ್ಯ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಅವರು ಸಾಹೇಬರಲ್ಲಿ ಮನವಿ ಮಾಡೋದೇನೆಂದ್ರೆ, ಒಬ್ಬ ಹಿಂದುಳಿದ ನಾಯಕ, ದಲಿತ ನಾಯಕ ಸನ್ಮಾನ್ಯ ರಾಜಣ್ಣನವರು ಇಡೀ ರಾಜ್ಯದಲ್ಲಿ ಬಡವರ ಪರ ಇರುವಂತ ನಾಯಕ. ಸಿದ್ದರಾಮಣ್ಣ ಬಿಟ್ರೆ ಇಡೀ ನಮ್ಮ ಜಿಲ್ಲೆಗೆ ಸನ್ಮಾನ್ಯ KN ರಾಜಣ್ಣನವರು ಬಡವರ ಪರ ಇರುವಂತ KN ರಾಜಣ್ಣನವರು. ಇದು ಕೆಲವು ಹಿತಾಶತ್ರುಗಳು ಸಹಿಸದೆ ರಾಜಣ್ಣ ಅವರ ಉದ್ದೇಶಪೂರ್ವಕವಾಗಿ ಅವರ ಸಚಿವ ಸ್ಥಾನವನ್ನ ವಜಾ ಮಾಡಿದ್ದಾರೆ ಹೊರತು ಯಾವುದೇ ಒಂದು ಸಣ್ಣ ಹಗರಣ ಇಲ್ಲ. ಅಂಥದ್ದು ವಜಾ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಹಗರಣ ತೋರಿಸಿ ವಜಾ ಮಾಡಬೇಕು. ಈ ತರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬಾರ್ದು. ನಾಳೆ ಬೆಳಗ್ಗೆ ಅವ್ರನ್ನ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೋಬೇಕಾಗಿ ಮನವಿ ಮಾಡ್ಕೊಂಬ್ಲಿಲ್ಲ ಅಂದ್ರೆ ಮುಂದಿನ ಬರೋ ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ತೋರಿಸ್ತೀವಿ. ಇಡೀ ನಮ್ಮ ಜಿಲ್ಲೆಯಲ್ಲಿ 10 ತಾಲೂಕಲ್ಲಿ 10 ಯಾವ ಪಕ್ಷ ಬರುತ್ತೆ ಅಂತ ನಾವು ತೋರಿಸ್ತೀವಿ. ದಯಮಾಡಿ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸಿದ್ದರಾಮಣ್ಣ ಅವ್ರಿಗೆ ಎಲ್ಲರಿಗೂ ಸೇರಿ DK ಶಿವಕುಮಾರ್ ಸಾಹೇಬ್ರಿಗೆ ಸೇರಿ ಮತ್ತೆ ಮರು ಸೇರ್ಪಡೆ ಮಾಡ್ಕೋಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ ನಾನು. ಸರ್, ಕಾರ್ಯಕರ್ತರು ವಿಷ ಕುಡಿದು ಸಾಯ್ತಾ ಇದ್ದಾರೆ ಸರ್, ಪ್ರಾಣ ಬಿಡ್ತಾ ಇದ್ದಾರೆ. ಇಡೀ ಜಿಲ್ಲೆಗೆ ಬಡತನ ಆಗ್ತಾ ಇದೆ ಸರ್. ಒಬ್ಬ ಧೀಮಂತ ನಾಯಕ ಸರ್, ಅವರು ನಾಯಕರಲ್ಲ ಸರ್, ನಾಯಕ ವರ್ಗ ಅಲ್ಲ ಅವರು. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಬಡವರ, ಮಹಿಳೆ ಪರ, ಎಲ್ಲ ಬಡವರ ಪರ, ಶೋಷಿತರ ಪರ ಇರೋ ಧೀಮಂತ ನಾಯಕ ಸನ್ಮಾನ್ಯ KN ರಾಜಣ್ಣನವರು ಸರ್. ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್, ಓಟು ರಾಜಣ್ಣ ಇದ್ರೆ ಈ ಜಿಲ್ಲೆನಲ್ಲಿ ಕಾಂಗ್ರೆಸ್, ಇಲ್ಲ ಅಂದ್ರೆ ಧೂಳಿಪಟ ಆಗುತ್ತೆ. ಇದು ರಾಹುಲ್ ಗಾಂಧಿ ಸಾಹೇಬರಿಗೆ ನಾನು ಮನವಿ ಕೇಳ್ತಾ ಇದ್ದೀನಿ, ಮತ್ತೆ ಸೇರ್ಪಡೆ ಮಾಡ್ಕೋಬೇಕು. ತಮ್ಮಲ್ಲಿ ನಮಸ್ಕಾರ. ನನ್ನ ಹೆಸರು ಗಂಗಾಧರ, ನಮ್ದು ಮಧುಗಿರಿ ತಾಲೂಕು ತಿಪ್ಪಾಪುರ ಗ್ರಾಮ. ನಾನೊಬ್ಬ ದಲಿತ ಹುಡುಗ. KNR ಅಭಿಮಾನಿ ಅಂತಲ್ಲ, ಇಡೀ ಬಡವರ ಪರ ಇದ್ದಾರೆ. ಸಿದ್ದರಾಮಯ್ಯ ಅಭಿಮಾನಿ, KN ರಾಜಣ್ಣ ಅಭಿಮಾನಿ. ನಾವು ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂತದ್ದು. ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು, ಇಲ್ಲ ಅಂತಂದ್ರೆ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.